ಎಲ್ಲರಿಗೂ ನಮಸ್ಕಾರ. ಸಿ ಕೆ ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮನೆ ಸ್ಟೈಲಲ್ಲಿ ಒಂದು ಮಸಾಲೆ ಪೂರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಮಳೆಗಾಲ ಆಗಿರೋದ್ರಿಂದ ಈವ್ನಿಂಗ್ ಹೊತ್ತಿಗೆ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಬಾಣಲಿಗೆ 2 ಇಂದ 3 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ 1-2 ಚಕ್ಕೆ, 1-3 ಲವಂಗ, 1 ಸ್ಟಾರ್ ಅನಾನಸ್ ಹೂವು, ಆಮೇಲೆ 1 ಮರಾಠ ಮೊಗ್ಗು, ಆಮೇಲೆ ನಾನಿಲ್ಲಿ 1-2 ಚಮಚದಷ್ಟು ಕಲ್ಲು ಹೂವು ಹಾಕ್ಕೊತಾ ಇದ್ದೀನಿ. ಇದೇ ಮೈನ್ ಇಂಗ್ರೀಡಿಯೆಂಟು, ಕಲ್ಲು ಹೂವು ಮಿಸ್ ಮಾಡಬೇಡಿ. ಈಗ ಇದು ಅರೋಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ 8ರಿಂದ 10 ಎಸಳು ಬೆಳ್ಳುಳ್ಳಿ, ಅದು 1/4 ಭಾಗದಷ್ಟು ಶುಂಠಿ, ಇದನ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡಬೇಕು. ಈಗ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ನಾನಿಲ್ಲೊಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ, ಈಗ ಒಂದೊಂದೇ ನಾನು ಐಟಮ್ ಹಾಕ್ತಾಯಿದ್ದೀನಿ, ಎಲ್ಲನೂ ಒಂದೊಂದೇ ಆಯಿಲಲ್ಲಿ ಫ್ರೈ ಮಾಡಿ. ಆಮೇಲೆ ಸಣ್ಣಗೆ ಹಚ್ಚಿರುವಂಥ 3 ಟೊಮೆಟೊ, ಎಲ್ಲನೂ ಇದೇ ರೀತಿ ಫ್ರೈ ಮಾಡಬೇಕು. ಈಗ ನೋಡಿ ಇವೆಲ್ಲ ಫ್ರೈ ಆಗಿದೆ. ಈಗ ತೆಂಗಿನಕಾಯಿ ತುರಿ, ತುಂಬ ಚೆನ್ನಾಗಿರುತ್ತೆ ಇದು ಮನೆಯಲ್ಲಿ ಸ್ಟೈಲಲ್ಲಿ ಮಾಡೋ ಮಸಾಲೆ ಪುರಿ. ನೋಡಿ ಇದು ಆಗಿದೆ. ಇವಾಗ ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದಕ್ಕೆ ಪುದೀನ, ನಾನಿಲ್ಲೊಂದು 1/4 ಕಟ್ಟಷ್ಟು ಪುದೀನ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಸ್ವಲ್ಪ ಕಲ್ಲುಪ್ಪು. ಈಗ ಇದನ್ನು ನೈಸಾಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೈಸಾಗೆ ಪೇಸ್ಟ್ ಮಾಡಬೇಕು. ಇಲ್ಲಿ ನಾನು ಬಟಾಣಿನೂ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಟಾಣಿನೂ ಬೆಂದಿದೆ. ಈಗ ಒಂದು ಬಾಣಲಿಗೆ 1-2 ಚಮಚದಷ್ಟು ಎಣ್ಣೆ. ಈಗ ಎಣ್ಣೆ ಕಾದ್ಮೇಲೆ ರುಬ್ಬಿರೋ ಅಂಥ ಮಸಾಲೆ, ಅದಕ್ಕೆ ಈಗ ಬಟಾಣಿ ಬೇಯಿಸ್ಕೊಂಡಿರೋ ನೀರಿರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಿಮಗಿದೇ ರುಚಿ ಕೊಡೋದು ಮಸಾಲೆಗೆ, ಅದಕ್ಕೆ ಬಟಾಣಿ ಬೇಯಿಸಿರೋ ನೀರನ್ನು ಹಾಕ್ಕೊಳ್ಳಿ. ಈಗ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ಕುದಿಬೇಕು. ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ ಈಗ ಮಸಾಲೆ ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ನಾನು 5ರಿಂದ 6 ಪುರಿ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲನೂ ನೀಟಾಗಿ ಕ್ರಷ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಪುರಿ. ಈವ್ನಿಂಗ್ ಹೊತ್ತು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ. ಅದಕ್ಕೆ ಬಟಾಣಿ, ಆಮೇಲೆ ಈಗ ರೆಡಿ ಮಾಡಿರೋವಂಥ ಮಸಾಲೆ, ಆಮೇಲೆ ಸ್ವಲ್ಪ ಮೊಸರು, ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹಚ್ಚಿರುವಂಥ ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಸೇವು, ಕೊನೆಗೆ ಬೂಂದಿ. ನೋಡಿ ಸೂಪರಾಗಿರೋ ಮಸಾಲೆ ಪುರಿ ರೆಡಿಯಾಗಿದೆ. ಒಂದ್ಸಲಿ ಟ್ರೈ ಮಾಡಿ. ಇದೇ ರೀತಿ ತುಂಬ ವೆರೈಟಿ ಆಗಿರೋ ಮಸಾಲೆ ಪುರಿ ನನ್ನ ಚಾನಲಲ್ಲಿದೆ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.